ಜೈಲಿಗೆ ಹೋಗಿದ್ದಕ್ಕೆ ರೇವಣ್ಣ ಕಣ್ಣೀರು ಹಾಕಿದ್ರು. ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇನೆ ಅಂದ್ರು ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರೇವಣ್ಣರನ್ನ ಜೈಲಿನಲ್ಲಿ ಹೋಗಿ ಭೇಟಿ ಮಾಡಿದ್ರು. ದೇವ್ರು ಏನ್ ಮಾಡ್ತಾನೆ ನೋಡೋಣ ಅಂದಿದ್ದಾರೆ. ರೇವಣ್ಣ ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ತೆರಳಿದ್ದಾರೆ ಅಂತ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಕಣ್ಣೀರು ಹಾಕಿದ್ರು ರೇವಣ್ಣ ಅಂತ ಜಿಟಿಡಿ ಮಾತನಾಡಿದ್ದಾರೆ. ಸ್ಥಾನಗಳೆಲ್ಲ ಹೋಗ್ತಾ ಇದ್ದಾರೆ ರೇವಣ್ಣವರು. ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ. ಅವ್ರು ದೇವರಿದ್ದಾನೆ, ಏನೂ ತಪ್ಪು ಮಾಡಿಲ್ಲ, ಮಾಡದೇ ಶಿಕ್ಷೆ ಆಯ್ತಲ್ಲ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು, ಕೊರಗ್ತಾಯಿದ್ರು. ನೆನ್ನೆ ಅವ್ರು ಅದೇ ಹೇಳಿದರು, ಮೊನ್ನೆ ದೇವರು ಏನು ಮಾಡ್ತಾನೆ ಮಾಡಲಿ ಅಂತೇಳಿ. ಬಂದ ಕೂಡಲೇ ಎಲ್ಲ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ. ಇವತ್ತು ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.